ನಾಳೆಯಿಂದ ಪಾಸ್ ಇಲ್ಲದೆ ಒಂದ್ ವೇಳೆ ರಸ್ತೆಗಿಳಿದ್ರೆ ಕೇಸ್ ಬೀಳುತ್ತೆ. ಏನೆಲ್ಲ ಆಗುತ್ತೆ ಪರಿಣಾಮ ನೋಡಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಲಾಕ್ಡೌನ್ ಮಾಡಿದ್ದಾಯ್ತು, ಅನಗತ್ಯವಾಗಿ ಬೀದಿಗೆ ಬರಬೇಡಿ ಅಂತ ಹೇಳಿದ್ದು ಆಯ್ತು, ಬಟ್ ಜನ ಕೇಳ್ತಿಲ್ಲ. ಈಗ ನಾಳೆಯಿಂದ ಒಂದ್ ವೇಳೆ ಬೆಂಗಳೂರಲ್ಲಿ ನೀವು ಪಾಸ್ ಇಲ್ಲದೆ ರಸ್ತೆಗೆ ವಾಹನ ಇಳಿಸಿದ್ರೆ ನಿಮ್ಮ ಮೇಲೆ ಕೇಸ್ ಬಿತ್ತು ಅಂತಾನೆ ಅರ್ಥ. ಈಗ ಅಗತ್ಯ ವಸ್ತುಗಳ ಮಾರಾಟಗಾರರಿಗೆ ಅಂತಹ ವಾಹನಗಳಿಗೆ ಈಗ ಅವಕಾಶ ಕೊಡ್ತಾರೆ, ಅಂದ್ರೆ ಪಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾಳೆಯಿಂದ ಬೆಂಗಳೂರಲ್ಲಿ ರೂಲ್ಸ್ ಇನ್ನಷ್ಟು ಬಿಗಿ ಆಗುತ್ತೆ. ಇವತ್ತು 11 ಗಂಟೆಗೆ ಎಲ್ಲಾ ವಿಭಾಗದ ಡಿಸಿಪಿಗಳ ಸಭೆ ಇರುತ್ತೆ. ಅಧಿಕ ಸಂಖ್ಯೆಯ ವಾಹನ ಸವಾರಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಕ್ರಮವನ್ನ ಈಗ ಪೊಲೀಸರು ತುರ್ತಾಗಿ ಕೈಗೊಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಗರ ಪೊಲೀಸ್ ಆಯುಕ್ತರಿಂದ ಆರ್ಡರ್ ಕೂಡ ಪಾಸ್ ಆಗುತ್ತಂತೆ. ಈಗ ಮಹತ್ವದ ಒಂದು ಸಭೆ ಆಗುತ್ತೆ ಸಂಜೆಗೆ. ಇನ್ನು ಇದರಿಂದ ಎಲ್ಲಾ ವಿಭಾಗದ ಇನ್ಸ್ಪೆಕ್ಟರ್ಗಳನ್ನ ಸಭೆಗೆ ಕರೆದಿದ್ದಾರೆ ಡಿಸಿಪಿಗಳು. ಈಗ ಪೊಲೀಸ್ ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ. ಡಿಸಿಪಿಗಳು ಮತ್ತೆ ಆಯಾ ಇನ್ಸ್ಪೆಕ್ಟರ್ಗಳನ್ನ ಕರೆದಿದ್ದ ಈ ಮಾಹಿತಿಯನ್ನ ಹೇಳ್ತಾರೆ. ನಾಳೆಯಿಂದ ಒಂದ್ ವೇಳೆ ಪಾಸ್ ಇಲ್ಲದೆ ರಸ್ತೆಗೆ ಏನಾದ್ರೂ ವೆಹಿಕಲ್ ತಗೊಂಡು ಹೋದ್ರೆ ನಿಮ್ಮ ಮೇಲೆ ಕೇಸ್ ಬಿತ್ತು ಅಂತಾನೆ ಅರ್ಥ. ಅನಗತ್ಯವಾಗಿ ಆಡಬೇಡಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ದಾಯ್ತು, ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು ಪೊಲೀಸರು. ಈಗ ನಾಳೆಯಿಂದ ಅದು ಜಾರಿಗೆ ಬರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಅಗತ್ಯವಾಗಿ ಯಾರ್ಯಾರು ಓಡಾಡಬೇಕು ಅವರಿಗೆ ಪಾಸ್ ಅಂತ ವಿತರಣೆ ಮಾಡ್ತಾರೆ. ಸದ್ಯ ಮಾದರಿಯಾಗುವಂತ ಜನ ಇದಾರಲ್ಲ ನೋಡಿ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಡ್ಕೊಂಡು ಸಾಕಾಯ್ತು, ಪೊಲೀಸರಿಗೂ ಸಾಕಾಯ್ತು, ಸರ್ಕಾರಕ್ಕೂ ಸಾಕಾಯ್ತು. ಅಟ್ಲೀಸ್ಟ್ ಜನಕ್ಕೆ ಕೆಲವೊಂದಿಷ್ಟು ಜನಕ್ಕೆ ಬುದ್ಧಿ ಇದೆ ಅನ್ನೋದಕ್ಕೆ ಬಹುಶಃ ಈ ವಿಜುವಲ್ ಸಾಕ್ಷಿ ಆಗುತ್ತೆ. ಸ್ವಯಂ ಪ್ರೇರಿತವಾಗಿ ಈಗ ರೆಡ್ ಝೋನ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇವ್ರನ್ನ ನೋಡಿ ಅಟ್ಲೀಸ್ಟ್ ಕಲ್ತ್ಕೋಬೇಕಾಗತ್ತೆ. ಜನ ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಮುಖ್ಯ ರಸ್ತೆಗಳಿಗೆ ಈ ರೀತಿ ಮುಳ್ಳಿನ ಬೇಲಿ ಹಾಕಿ ಯಾರು ಹೊರಗಡೆ ಹೋಗಬಾರ್ದು, ಯಾರು ನಮ್ಮ ಗ್ರಾಮಕ್ಕೆ ಕಾಲಿಡಬಾರ್ದು ಅಂತ ನಿರ್ಬಂಧವನ್ನ ಅವರೇ ವಿಧಿಸ್ಕೊಂಡಿದ್ದಾರೆ. ಎಲ್ಲಿದು ಅಂತಂದ್ರೆ ಚಿತ್ರದುರ್ಗ ತಾಲೂಕಿನ ಆಯಿತೋಳು ಗ್ರಾಮಸ್ಥರು ಈ ರೀತಿ ಮುನ್ನೆಚ್ಚರಿಕೆಯನ್ನ ವಹಿಸಿದರು. ಬರ್ತಕ್ಕಂಥ ಮುಖ್ಯ ರಸ್ತೆಗಳನ್ನೆಲ್ಲ ನಾವು ಬೇಲಿ ಮುಖಾಂತರ ತಡೆಗಟ್ಟಲು ಪ್ರಯತ್ನ ಮಾಡುತ್ತಿದ್ದೇವೆ. ಹಾಗೂ ಈಗಾಗಲೇ ಏನು ಮುಖ್ಯ ರಸ್ತೆಗಳು ಇದಾವೋ ಆ ಹಾದಿಯಲ್ಲಿ ನಾವು ಕಳ್ಳೆ ಹಾಕೋದ್ರ ಮೂಲಕ ನಾವು ಈ ತಡೆಗಟ್ಟುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈ ಕೊರೋನಾ ವೈರಸ್ ಇಂದ ನಮ್ಮೂರಿಗೆ ಬರ್ತಕ್ಕಂಥ ಮುಖ್ಯ ರಸ್ತೆಗಳನ್ನೆಲ್ಲ ನಾವು ಬೇಲಿ ಮುಖಾಂತರ ತಡೆಗಟ್ಟಲು ಪ್ರಯತ್ನ ಮಾಡುತ್ತಿದ್ದೇವೆ. ಅವಳಿ ನಗರ, ಹುಬ್ಬಳ್ಳಿ ಧಾರವಾಡ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ, ಪಾಲಿಕೆ ಕಮಿಷನರ್ ಸುರೇಶ್ ಹಿಟ್ನಾಳ್ ಜೊತೆಯಲ್ಲಿ ನ್ಯೂಸ್ 18 ಕನ್ನಡ ಮಾತನಾಡಿದೆ. ಸೊ ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ಅವರು ನೋಡೋಣ. ಕೊರೋನಾ ಮಹಾಮಾರಿ ಹರಡದಂತೆ ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೂ ಕೂಡ ವಾರದ ಸಂತೆಗಳನ್ನು ನಿಯಂತ್ರಿಸುವುದು ಸ್ವಲ್ಪ ಕಷ್ಟ ಅಂತ ಕಾಣಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪ್ರತಿನಿತ್ಯ ಅಲ್ಲಲ್ಲಿ ಸಂತೆಗಳು ನಡೀತಾ ಇದ್ದಾವೆ. ಸಾವಿರಾರು ಜನರು ಒಟ್ಟಿಗೆ ಸೇರಿ ಸಂತೆ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಏನು ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಸುರೇಶ್ ಹಿಟ್ನಾಳ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್ ಹೇಳ್ರಿ, ಈ ವಾರದ ಸಂತೆಗಳ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ಕೈಗೊಳ್ತೀರಿ ಅಂತ? ಈ ಲಾಕ್ಡೌನ್ 21 ದಿವಸ ಇರೋದ್ರಿಂದ ಸಾರ್ವಜನಿಕರಿಗೆ ತರಕಾರಿ, ಹಣ್ಣು ಇದೆಲ್ಲ ನಾವು ಒದಗಿಸೋದು ಕೂಡ ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಅದನ್ನು ಸಂಪೂರ್ಣ ನಿಷೇಧ ಮಾಡೋದಕ್ಕೆ ಆಗೋದಿಲ್ಲ. ಅದರ ಬದಲಿಗೆ ಅದನ್ನು ನಿಯಂತ್ರಿಸೋದಕ್ಕೆ ನಾವು ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಚದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸ್ಟ್ರೀಟ್ಗಳಲ್ಲಿ ಅವರು ಇಟ್ಕೊಂಡು ಮಾರೋದ್ರಿಂದ ಸ್ವಲ್ಪ ಕ್ರೌಡ್ ಕಂಟ್ರೋಲ್ ಆಗುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಆಗಿದೆ. ಅದರ ಜೊತೆಗೆ ಕೆಲವೊಬ್ಬರು ಆಟೋಗಳಲ್ಲಿ ತೆಗೆದುಕೊಂಡು ಹೋಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾರ್ತಾ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅದನ್ನು ಹೆಚ್ಚು ಪ್ರೋತ್ಸಾಹ ಮಾಡಿ ತರಕಾರಿ ಮಾರುವವರನ್ನೇ ಜನರ ಹತ್ರ ಹೋಗಿ ಮಾರೋದ್ರಿಂದ ಅನುಕೂಲ ಆಗ್ತದೆ. ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಇನ್ನೂ ಹೆಚ್ಚಿಗೆ ವಿತರಣೆ ಆಗೋ ರೀತಿ ನಾವು ನೋಡ್ಕೊಳ್ತೀವಿ. ಇವತ್ತು ಸ್ವಲ್ಪ ಹಬ್ಬ ಇರೋದರಿಂದ ಜಾಸ್ತಿ ಜನ ಮಾರ್ಕೆಟಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಸ್ಕ್ವೇರ್ ಅಥವಾ ಸರ್ಕಲ್ಗಳನ್ನು ರಂಗೋಲಿ ಅಥವಾ ಇದರಲ್ಲಿ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲೆಲ್ಲಿ ಅವಶ್ಯ ಇದೆಯೋ ಅಲ್ಲಿ ಬ್ಯಾರಿಕೇಡ್ ಹಾಕೊಂಡು ಕಂಟ್ರೋಲ್ ಮಾಡ್ತೀವಿ. ಲಕ್ಷಾಂತರ ಜನರಿರುವಂತಹ ಬೃಹತ್ ಅವಳಿ ನಗರ ಆಗಿರೋದ್ರಿಂದಾಗಿ ವಾರದ ಸಂತೆಗಳು ಕೂಡ ಸಾಕಷ್ಟು ಪ್ರತಿದಿನನೂ ನಡೀತಾ ಇರ್ತವೆ. ಎಷ್ಟು ಆಹಾರ ಸಂತೆಗಳು ನಡೀತಾ ಇದ್ದಾವೆ ಮತ್ತು ಜನರಿಗೆ ಎಲ್ಲರಿಗೂ ತರಕಾರಿ ರೀಚ್ ಆಗೋಗಿ ಮಾಡ್ಬೇಕನ್ನೋದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಅದನ್ನ ಹೆಂಗೆ ನಿರ್ವಹಿಸಬಹುದು ಅಂತ ಈಗಾಗಲೇ ನಾನು ಹೇಳಿದಾಗೆ
ಒಂದೇ ಕಡೆ ಜನ ಸೇರೋದನ್ನು ತಡೆಯೋದಕ್ಕೋಸ್ಕರ ಅವರನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಚದುರಿಸಿ ಒಂದು ಗ್ಯಾಪನ್ನು ಇಟ್ಕೊಂಡು ಒಂದು 4-5 ಜನರ ಮಧ್ಯೆ ಇನ್ನೊಂದು ಗುಂಪಿನ ನಡುವೆ ಅಟ್ಲೀಸ್ಟ್ ಒಂದು 30-40 ಮೀಟರ್ ಡಿಸ್ಟೆನ್ಸನ್ನು ಇಟ್ಕೊಳ್ಳೋ ಮೂಲಕ ಈ ಸೋಷಿಯಲ್ ಡಿಸ್ಟೆನ್ಸನ್ನು ನಾವು ಮಾಡಬಹುದಾಗಿದೆ. ಎಷ್ಟು ಸಂತೆಗಳು ನಡೀತಾವೆ ವಾರಕ್ಕೆ? ಅಲ್ಲ, ನಮ್ಮ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಂತೆಗಳಿದಾವೆ. ಬುಧವಾರ ಸಂತೆ, ಮಂಗಳವಾರ ಸಂತೆ, ಶುಕ್ರವಾರ ಸಂತೆ, ಶನಿವಾರ ಸಂತೆ. ಈ ರೀತಿ ಬೆಂಗೇರಿಯಲ್ಲಿ ಹೋದರೆ ನೀವು ಶುಕ್ರವಾರ ಆಗ್ತದೆ, ಅದೇ ಇದರಲ್ಲಿ ರವಿವಾರ ಆಗ್ತದೆ ನಮ್ಮ ಗೋಕುಲ ಪ್ರದೇಶದಲ್ಲಿ. ಹೀಗೆ ಬಹಳಷ್ಟು ಕಡೆ ಸಂತೆ ನಡೀತದೆ. ಸಂತೆಗಳಿಗೆ ನಿರ್ಬಂಧ ಇರೋದ್ರಿಂದ ಜನರಿಗೆ ಹೆಂಗೆ ತರಕಾರಿ ರೀಚ್ ಆಗ್ಬೋದು? ಅಲ್ಲ, ಸಂತೆಗಳಿಗೆ ನಿರ್ಬಂಧ ಇದ್ದರೂ ಕೂಡ ಅವರಿಗೆ ನಾವೇನು ಹೇಳ್ತಾ ಇದ್ವಿ, ತರಕಾರಿಗೆ ಅದು ಅಪ್ಲೈ ಆಗಲ್ಲ. ತರಕಾರಿ ಮಾರಲೇಬೇಕು, ಜನರಿಗೆ ಬೇಕಾಗ್ತದೆ ಅವಶ್ಯ ಇರುವಂಥ ಸಾಮಗ್ರಿ. ಹಾಗಾಗಿ ಅವರನ್ನು ಒಂದೇ ಕಡೆ ಸೇರದೇ ಇರೋ ಹಾಗೆ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿ ಮಾಡ್ತಾ ಇದ್ವಿ, ಸ್ಟ್ಯಾಗರ್ಡ್ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಸಂತೆಗಳಿಗೆ ನಿರ್ಬಂಧವಿದ್ದರೂ ಕೂಡ ತರಕಾರಿ ಮಾರಾಟಕ್ಕೆ ನಿರ್ಬಂಧವಿಲ್ಲ. ಹೀಗಾಗಿ ತರಕಾರಿ ಮಾರುಕಟ್ಟೆಯ ಸಂದರ್ಭದಲ್ಲಿ ತರಕಾರಿ ಮಾರುವಂತಹ ಸಂದರ್ಭದಲ್ಲಿ ಕ್ರೌಡ್ ಆಗದ ಇದ್ದ ಹಾಗೆ ಜನರು ಒಂದೆಡೆ ಸಾವಿರಾರು ಸಂಖ್ಯೆಯಲ್ಲಿ ಸೇರದೇ ಇರುವ ಹಾಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಮಹಾನಗರ ಪಾಲಿಕೆ ಆಯುಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್.